ಪ್ರೀತಿಯ ದೇವಜನರೇ, ಈ ಒಂದು ದಿನದಲ್ಲಿ ಈ ಒಂದು ವಿಡಿಯೋ ಮೂಲಕ ನಿಮ್ಮನ್ನು ಸಂಧಿಸಲು ನನಗೆ ಬಹಳ ಸಂತೋಷ. ನಾವು ಕಳೆದ ದಿನಗಳಿಂದ ನಾವು ನೋಹನನ್ನು ನಾವು ಧ್ಯಾನ ಮಾಡುತ್ತಾ ನಾವು ಬರುತ್ತಿದ್ದೇವೆ. ಈ ದಿನದಲ್ಲೂ ನಾವು ನೋಹನನ್ನು ನಾವು ಧ್ಯಾನವನ್ನು ನಾವು ಮಾಡಲಿಕ್ಕಿದ್ದೇವೆ. ನೋಹನು ಆ ನಾವೆಯಿಂದ ಅವನು ಹೊರಗಡೆ ಬಂದಾದ ಮೇಲೆ ವಾಕ್ಯ ಹೇಳ್ತದೆ, ಅವನು ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿ ಅದರ ಮೇಲೆ ಶುದ್ಧವಾದ ಎಲ್ಲ ಪಶು ಪಕ್ಷಿ ಜಾತಿಗಳೆಲ್ಲವನ್ನ ದೇವರಿಗೆ ಅವನು ಸರ್ವಾಂಗ ಹೋಮ ಮಾಡಿದನು. ಅಂದ್ರೆ ದೇವರಿಗೆ ಅವನ ಆರಾಧನೆಯನ್ನ ಮಾಡುತ್ತಾನೆ. ದೇವರು ಅವನ ಜೀವಿತದಲ್ಲಿ ಆ ಒಂದು ನಾಶನದಿಂದ ಅವನ ಕುಟುಂಬವನ್ನ ತಪ್ಪಿಸಿ ಅವನನ್ನು ಪೋಷಿಸಿ ಅವನ ಸುರಕ್ಷಿತವಾಗಿ ಕರೆದುಕೊಂಡು ಬಂದಿರೋದ್ರಿಂದ ನೋಹನು ಅದನ್ನೆಲ್ಲ ನೆನೆಸಿ ಅವನು ದೇವರಿಗೆ ಅವನು ಯಜ್ಞವೇದಿಯನ್ನು ಕಟ್ಟಿ ದೇವರನ್ನ ಅವನು ಆರಾಧನೆಯನ್ನ ಮಾಡುತ್ತಾನೆ. ಆ ನೆಕ್ಸ್ಟ್ ವಾಕ್ಯನ ಹೇಳ್ತದೆ, ಆ ಒಂದು ಯಜ್ಞ ದೇವರ ಹೃದಯ ಗಮಗಮಿಸಿತು ಎಂಬುದಾಗಿ, ದೇವರು ಆರಾಧನೆಯನ್ನ ಮೆಚ್ಚಿದನು ಎಂಬುದಾಗಿ ನಾವು ನೋಡುತ್ತೇವೆ. ಇವತ್ತೂ ಸಹ ದೇವರು ನಮ್ಮ ಜೀವಿತದಲ್ಲಿ ಏನೆಲ್ಲ ಉಪಕಾರಗಳನ್ನು ಮಾಡಿದರು, ಆ ಉಪಕಾರಗಳನ್ನೆಲ್ಲ ನೆನೆಸಿ ಹೇಗೆ ನೋಹನು ಅವನು ಯಜ್ಞವೇದಿನ ಕಟ್ಟಿ ದೇವರನ್ನ ಆರಾಧನೆ ಮಾಡಿದನು, ಅದೇ ರೀತಿಯಾಗಿ ನಾವು ದೇವರಿಗೆ ನಾವು ಸ್ತೋತ್ರವನ್ನ ಮಾಡುವಾಗ, ದೇವರನ್ನ ನಾವು ಆರಾಧನೆ ಮಾಡುವಾಗ ಆ ಒಂದು ಆರಾಧನೆ ದೇವರಿಗೆ ಅದು ಮೆಚ್ಚುಗೆ ಆದದ್ದು. ದೇವರಿಗೆ ಆ ಒಂದು ಆರಾಧನೆ ನನ್ನಿಂದ ನಿಮ್ಮಿಂದ ಬಯಸುವಂತವರಾಗಿದ್ದಾರೆ. ಅದು ನೆಕ್ಸ್ಟ್ ನಾವು ನೋಡಾದ್ಮೇಲೆ ದೇವರು ಅವನು ಮಾಡಿದಂಥ ಯಜ್ಞವೇದಿ ಆರಾಧನೆ ನಿಮಿತ್ತವಾಗಿ ನೆಕ್ಸ್ಟ್ ಮುಂದೆ ನೋಡುವಾಗ ದೇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವ್ರ ಹೃದಯದಲ್ಲಿ ಅವ್ರ ಸಂಕಲ್ಪನೆ ಅವ್ರು ಮಾಡಿಕೊಂಡು ಅವ್ರ ತೀರ್ಮಾನ ತಗೊಳ್ಳೋದೇನಂತ ಹೇಳಿದ್ರೆ, ನಾನು ಎಲ್ಲಾ ಜೀವಿಗಳನ್ನ ಈಗ ಸಂಹರಿಸಿದಂತೆ ಇನ್ನು ಸಂಹರಿಸುವುದಿಲ್ಲ ಅಂತೇಳಿ ದೇವರು ಅಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತನ್ನೊಳಗಡೆ ಅವರು ಸಂಕಲ್ಪವನ್ನ ಮಾಡ್ಕೊಳ್ತಾರೆ. ಆ ದೇವರ ಆರಾಧನೆ ಒಂದು ದೇವರ ಮನಸ್ಸನ್ನ ಅಲ್ಲಿ ಬದಲಾಯಿಸಿತು ಎಂಬುದಾಗಿ ನಾವು ನೋಡುತ್ತೇವೆ. ಮುಂದೆ ನಾವು ನೋಡುವಾಗ ಭೂಮಿಯ ಮೇಲಿರುವ ತನಕ ಬಿತ್ತನೆಯು, ಕೊಯ್ಲೆಯು, ಚಳಿಯು, ಸೆಕೆಯು, ಬೇಸಿಗೆಗಾಲವು, ಹಿಮಕಾಲವು, ಹಗಲು ಇರುಳು ಎಲ್ಲವೂ ಕ್ರಮ ತಪ್ಪಿಲ್ಲದೆ ಇಲ್ಲ ಅಂದುಕೊಂಡರು. ಅಂದ್ರೆ ದೇವರು ಆದಿಕಾಂಡ 1ನೇ ಅಧ್ಯಾಯದಲ್ಲಿ ಏನೆಲ್ಲ ಅಲ್ಲಿ ಆ ಒಂದು ಕಾಲಗಳನ್ನ ಅಲ್ಲಿ ಅವರು ಒಂದು ವರ್ಷದಲ್ಲಿ 4 ಕಾಲ ಅಲ್ಲಿ ಉಂಟಾಗಿರ್ಲಿಲ್ಲ. ಆದ್ರೆ ಈ ಒಂದು ನೋಹನು ದೇವರಿಗೆ ಮಾಡಿದಂತ ಆ ಒಂದು ಯಜ್ಞವೇದಿ ಆರಾಧನೆ ನಿಮಿತ್ತ ದೇವರಿಗೆ ಬಲಿಪೀಠವನ್ನ ಅವನು ಅರ್ಪಿಸಿ ಅವನು ಕಟ್ಟಿ ಅವನು ದೇವರಿಗೆ ಆರಾಧನೆ ಮಾಡಿದ ಆರಾಧನೆ ದೇವರ ಮನಸ್ಸನ್ನ ಅಲ್ಲಿ ಬದಲಾಯಿಸಿತು. ಹಾಗೆ ಅಲ್ಲಿ ಹೊಸ ಕಾಲವನ್ನ ದೇವರಲ್ಲಿ ಪ್ರಾರಂಭ ಮಾಡಿದ್ರು. ಬೇಸಿಗೆಗಾಲ, ಮಳೆಗಾಲ, ಚಳಿಗಾಲ ಎಂಬುದಾಗಿ 4 ಕಾಲಗಳನ್ನ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ ದೇವರಲ್ಲಿ ಪ್ರಾರಂಭ ಮಾಡಿದ್ರು. ಇವತ್ತು ನಾವು ಮಾಡುವಂತ ಆರಾಧನೆ ದೇವರಿಗೆ ಅದು ಮೆಚ್ಚುಗೆ ಆದದ್ದು. ಆರಾಧನೆ ನಮಗೆ ಆಶೀರ್ವಾದಕರವನ್ನ ಮಾಡುವುದು ಮಾತ್ರ ಅಲ್ಲ, ನಮ್ಮ ಪರಿಸ್ಥಿತಿಗಳು, ನಮ್ಮ ಸನ್ನಿವೇಶಗಳು ಎಲ್ಲವನ್ನ ಅದು ಮಾರ್ಪಡಿಸುವಂಥದ್ದಾಗಿದೆ. ಯಾಕೆಂದ್ರೆ ನೋಹನನ್ನ ನಾವು ಧ್ಯಾನವನ್ನ ಮಾಡುವಾಗ ಆ ನೋಹನ ಆರಾಧನೆ ದೇವರಿಗೆ ಅದು ಗಮನಿಸಿ ದೇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಒಂದು 4 ಕಾಲಗಳನ್ನ ಅಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಹೊಸ ಕಾಲವನ್ನ ಅಲ್ಲಿ ಪ್ರಾರಂಭ ಮಾಡಿದ್ರು. ಇವತ್ತು ದೇವರು ನಮಗೆ ಮಾಡಿದ ಎಲ್ಲ ಮೇಲುಗಳನ್ನು ನೆನೆಸಿ, ಉಪಕಾರಗಳನ್ನು ನೆನೆಸಿ ನಾವು ದೇವರಿಗೆ ನಾವು ಆರಾಧನೆಯನ್ನ ನಾವು ಮಾಡೋಣ. ಆ ಆರಾಧನೆ ದೇವರು ಮೆಚ್ಚಿ ನಮಗೆ ದೇವರು ಆ ಹೊಸ ಆರಂಭವನ್ನ, ಹೊಸ ಆಶೀರ್ವಾದವನ್ನ, ಹೊಸ ಕಾರ್ಯಗಳನ್ನ ದೇವರು ನಮ್ಮ ಜೀವಿತದಲ್ಲಿ ಮಾಡುವಂಥವರಾಗಿದ್ದಾರೆ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.